ಹಿಂದೂ ಏಕತಾ ಸಮಾವೇಶ ನಾಳೆ ಮಾಡಬೇಕಂತ ಏನು ಹೊರಟಿದ್ದಾರೆ. ಇದಕ್ಕಿಂತ ಮೊದಲು 3 ಸಲ ಪೂರ್ವಭಾವಿ ಸಭೆ ಆಗ್ಯಾವ. ಆ 3 ಪೂರ್ವಭಾವಿ ಸಭೆದಾಗ ಕಮಲಾಪುರದಾಗ ಇರ್ತಕ್ಕಂಥ ಹಿಂದೂ ಧರ್ಮದ ಎಲ್ಲ ಸಮಾಜದ ಪ್ರಮುಖರಿಗೆ ಕರಿಬೇಕಿತ್ತು. ಕಮಲಾಪುರ ಒಂದು ದೊಡ್ಡ ಪಟ್ಟಣ ಇದೆ. ಕಮಲಾಪುರದಲ್ಲಿ ಇರ್ತಕ್ಕಂಥ ಹಿಂದೂ ಧರ್ಮದ ಅನೇಕ ಸಮಾಜಗಳಿದ್ದಾವೆ. ಎಲ್ಲ ಸಮಾಜದ ಪ್ರಮುಖರನ್ನ ಕರೆದು ಪೂರ್ವಭಾವಿ ಸಭೆ ಮಾಡಿ ಮೀಟಿಂಗ್ ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಮಾಡಿದರೆ ಇದೊಂದು ಭಾಳ ದೊಡ್ಡ ಕಾರ್ಯಕ್ರಮ ಆಗ್ತಿತ್ತು. ಅದಕ್ಕೆ ಇಲ್ಲಿ ಕಮಲಾಪುರ ಪಟ್ಟಣದಲ್ಲೇ ಮಾಡ್ತಾಯಿದ್ದಾರೆ. ಆದರೆ ಕಮಲಾಪುರ ಪಟ್ಟಣ ಇರ್ಬೋದು ಮತ್ತು ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ಪಕ್ಷಾತೀತವಾಗಿ ಹಿಂದೂ ಏಕತಾ ಸಮಾವೇಶ ಅಂದರೆ ಇದು ಪಕ್ಷಾತೀತವಾಗಿ ನಮ್ಮ ಧರ್ಮದ ಕಾರ್ಯಕ್ರಮ. ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ವ್ಯಕ್ತಿಗಳಿಗೆ ಕರೆದು ಮಾಡಬೇಕಿತ್ತು, ಅದು ಮಾಡಿಲ್ಲ. ಇದು ಒಂದು ಇದೇನಪ್ಪ ಅಂದ್ರೆ ಒಂದು ಶಾಸಕರ ಒಂದು ವೈಯಕ್ತಿಕ ಹಿತಾಸಕ್ತಿಯಿಂದ ಏನಪ್ಪ ಅಂದರೆ ಇದು ಏನಪ್ಪ ಅಂದರೆ ಒಂದು ಸಮಾಜದ ಆಗದೇನೆ ಒಂದು ನಿರ್ದಿಷ್ಟ ಒಂದು ಪಕ್ಷದ ಒಂದು ಕಾರ್ಯಕ್ರಮ ಆದಂಗೆ ಆಗ್ತಾ ಇರೋದಕ್ಕೆ ನಾವೆಲ್ಲರೂ ಏನಪ್ಪ ಅಂದರೆ ಕಮಲಾಪುರ ಗ್ರಾಮದ ಇದೆಲ್ಲ ಹಿರಿಯರಿದ್ದಾರೆ. ಎಲ್ಲ ಕಮಲಾಪುರ ಗ್ರಾಮದ ಹಿರಿಯರು ಮತ್ತು ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿಂದೂ ಧರ್ಮದ ಎಲ್ಲ ಸಮಾಜದ ಇವತ್ತು ಯುವಕರು ಸಹ ಸೇರಿದ್ದಾರೆ. ಇದಕ್ಕೆ ನಾವು ಬಹಿಷ್ಕಾರ ಹಾಕ್ತೀವಿ. ಇದೊಂದು ತಾವು ಮಾಡೋದೇ ಇದ್ದರೆ ಮುಂದೆ ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಪ್ರಮುಖರನ್ನ ಕರೆಸಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಪೂರ್ವಭಾವಿ ಸಭೆ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಇದು ಅತಿ ಯಶಸ್ವಿ ಆಗ್ತದೆ. ಯಾಕಂದರೆ ನಮ್ಮ ಸಮಾಜ ನಮ್ಮ ಧರ್ಮ ಉಳಿಬೇಕು. ಧರ್ಮ ರಕ್ಷಿತ ಅಂತ ಏನು ಹೇಳ್ತಾರೆ. ಧರ್ಮ ಉಳಿದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಇದೆ. ಆದರೆ ಈ ಧರ್ಮ ಒಡೆಯಂಥ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಇದೊಂದು ಎಚ್ಚರಿಕೆ ಆಗಬೇಕು. ಮುಂದೆ ಇದು ಈ ರೀತಿ ಏನಪ್ಪ ರಿಪೀಟ್ ಆಗೋದು. ನಿಮ್ಮ ಪಕ್ಷದ ಕಾರ್ಯಕ್ರಮಗಳು ನಿಮ್ಮ ವೈಯಕ್ತಿಕ ಮಾಡಿಕೊಡ್ರಿ. ಆದರೆ ಹಿಂದೂ ಸಮಾಜ ಅಂತ ಬಂದಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ಬೇಕನ್ನೋಂಥ ನಮ್ಮ ಆಗ್ರಹ ಇದೆ. ನಮ್ಮ ಕಮಲಾಪುರ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ವತಿಯಿಂದ ನಮ್ಮ ಆಗ್ರಹ ಇದೆ. ಎಲ್ಲರೂ ನಾವು ಬಹಿಷ್ಕಾರ ಮಾಡ್ತೀವಿ. ಇದು ನನ್ನ ವಿನಂತಿ ಇದೆ. ಇದನ್ನು ಮುಂದೂಡಬೇಕು. ಈ ಕಾರ್ಯಕ್ರಮ ನಾಳೆ ನಡೆಯೋ ಕಾರ್ಯಕ್ರಮ ಮುಂದೂಡಿ ಮುಂದೆ ಏನಪ್ಪ ಅಂದರೆ ಎಲ್ಲರೂ ವಿಶ್ವಾಸ ತೊಗೊಂಡು ಮಾಡಿ ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗುತ್ತೆ ಅಂತ ನನ್ನ ವಿಶ್ವಾಸ ಇದೆ. ನನ್ನ ಮಾತು. ನಮ್ಮ ಹೆಸರು ಸರ್ ರವಿ ಗರಾದ.